ಬಿಲ್ಲಾ ರಂಗ ಭಾಷಾ ಸುದೀಪ್ ಸರ್ ಮತ್ತು ಅನೂಪ್ ಭಂಡಾರಿ ಅವರು ಕಾಂಬಿನೇಷನಲ್ಲಿ ಬರ್ತಾ ಇರೋ ಸಿನಿಮಾ. ಈ ಸಿನಿಮಾದ ಕೆಲವು ಮಾಹಿತಿಗಳು ಮತ್ತು ಕೆಲವು ಪೋಸ್ಟರ್ ಡಿಕೋಡ್ಸ್ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಐಕ್ಲು ಚಾನಲ್ಗೆ ಸ್ವಾಗತ. 2018 ಡಿಸೆಂಬರ್ 20 ಬಿಲ್ಲಾ ರಂಗ ಭಾಷಾ ಸಿನಿಮಾದ ಫಸ್ಟ್ ಟೈಟಲ್ ಅನೌನ್ಸ್ ಆಗಿತ್ತು. ಒಂದು ಸಿನಿಮಾ ಟೈಟಲ್ ಅನೌನ್ಸ್ಮೆಂಟ್ ಆಗುತ್ತೆ ಅಂದರೆ ಅದ್ರ ಹಿಂದೆ ಏನಿಲ್ಲ ಅಂದರೂ 1 ವರ್ಷ ಅಥವಾ 1.5 ವರ್ಷ ಪ್ರೀ ಪ್ರೊಡಕ್ಷನ್ಗಳು ನಡೆದಿರುತ್ತೆ. ಅಂದರೆ ಕತೆ ವಯಸ್ಸಲ್ಲಿ ಒಂದು ಐಡಿಯಾ ಬರುತ್ತೆ, ಆ ಐಡಿಯಾಯಿಂದ ಒಂದು ಸ್ಟೋರಿ ಹುಟ್ಟುತ್ತೆ, ಆ ಸ್ಟೋರಿಯಿಂದ ಸ್ಕ್ರೀನ್ ಪ್ಲೇಗಳಾಗುತ್ತೆ, ಸ್ಕ್ರೀನ್ ಪ್ಲೇಯಿಂದ ಡೈಲಾಗ್ಸ್ ಆಗಿ ಆ ಸಿನಿಮಾ ಬೌಂಡ್ ಸ್ಕ್ರಿಪ್ಟ್ ಆಗುತ್ತೆ. ಸೊ ಇದು ನಾರ್ಮಲ್ ರೆಗ್ಯುಲರ್ ಪ್ಯಾಟ್ರನ್ ನಡೆಯುವಂಥ ಸಿನಿಮಾಗಳು. ಮೊದಲು ಅನೌನ್ಸ್ಮೆಂಟ್ ಆದ ಬಿಲ್ಲಾ ರಂಗ ಭಾಷಾ ಸಿನಿಮಾದ ಟೈಟಲ್ ಪೋಸ್ಟರ್ ನೋಡಿದಾಗ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸಿದ್ರು. ಒನ್ಸ್ ಅಪಾನ್ ಎ ಟೈಮ್ ಇನ್ 2209 AD ಅಲ್ಲಿ ಒಂದಷ್ಟು ಡೀಟೇಲಿಂಗ್ ವಿಚಾರಗಳನ್ನ ಹಾಕಿದ್ರು. ಒಂದು ಅಷ್ಟು ಜನ ಬೈಕ್ ರೇಸರ್ಸ್ ಇರ್ತಾರೆ, ಚಿಕ್ಕದಾಗಿ ಹೆಲಿಕಾಪ್ಟರ್ ಥರ ಒಂದು ಯೂಸ್ ಮಾಡಿದರು. ಸೊ ಆ ಸಿನಿಮಾ ಅನೌನ್ಸ್ಮೆಂಟಲ್ಲಿ ಕೂಡ ಪ್ರೊಡಕ್ಷನ್ ನೇಮ್ ಕೂಡ KSK ಶೋರೀಲ್ ಅಂತ ಒಬ್ಬರಿದ್ದರು. ಮತ್ತು ಇನ್ನೊಂದು ನಮ್ಮ ಸುದೀಪ್ ಸರ್ ಪ್ರೊಡಕ್ಷನ್ ಹೌಸ್ ಸುಪ್ರಿಯವಾಣಿ ಪಿಕ್ಚರ್ ಸ್ಟುಡಿಯೋ ಅವರು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದರು. ಸೊ ಈ ಸಿನಿಮಾ ಫ್ಯೂಚರಿಸ್ಟಿಕ್ ಆಗಿದೆ ಅಂತ ಒಂದು ಪೋಸ್ಟರಲ್ಲೇ ಸಿನಿಮಾ ತಂಡವ್ರು ಬಿಟ್ಕೊಟ್ಟಿದ್ರು. ಅದ್ರ ಕೆಲಸ ಕಾರ್ಯಗಳು. ಸೊ ಫ್ಯೂಚರಿಸ್ಟಿಕ್ ಸಿನಿಮಾ ಅಂದರೆ ಪ್ರತಿಯೊಂದನ್ನು ನಾವೇ ರೀಕ್ರಿಯೇಟ್ ಮಾಡಬೇಕಾಗತ್ತೆ. ಪ್ರತಿಯೊಂದೂ ಇಲ್ಲದೇ ಇರೋದನ್ನೆಲ್ಲನೂ ನಾವು ತೊಗೊಂಬಂದು ಅದನ್ನು ರೆಡಿ ಮಾಡಿ ಆ ಸಿನಿಮಾ ಮಾಡಬೇಕಾಗತ್ತೆ. ಸೊ ಇದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅಂತ ಗೊತ್ತಾಗಿ ಸೊ ಆ ಸಿನಿಮಾನ ಅಲ್ಲಿಗೆ ಸ್ಟಾಪ್ ಮಾಡಿ ವಿಕ್ರಾಂತ್ ರೋಣ ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ. ಇದ್ರ ಹಿಂದೆ ನಡೆದಂಥ ಕತೆ. ಇಷ್ಟು ಆದಮೇಲೆ ಆಗಸ್ಟ್ 22, 2024 BRB ಅಂತ ಒಂದು ಚಿಕ್ಕದಾಗಿ ಟ್ವೀಟ್ ಹಾಕ್ತಾರೆ. ಅನೂಪ್ ಸರ್ ಮತ್ತು ಸುದೀಪ್ ಸರ್ ಬಿಲ್ಲಾ ರಂಗ ಭಾಷಾ ಸಿನಿಮಾ ಅನೌನ್ಸ್ಮೆಂಟ್ ಮಾಡ್ತಾರೆ. ರೆಗ್ಯುಲರ್ ಸಿನಿಮಾ ಅನೌನ್ಸ್ಮೆಂಟ್ಗಳ ಪ್ರಕಾರ ಏನಂತಾರೆ, ಒಂದು ಟೀಸರೋ ಅಥವಾ ಮೋಷನ್ ಪೋಸ್ಟರೋ ಅಥವಾ ಒಂದು ಪೋಸ್ಟರೋ ಅಥವಾ ಏನಂತಾರೆ ಸಿನಿಮಾ ರಿಲೇಟೆಡ್ ಆಗಿರೋ ಅಂಥ ಯಾವ್ದಾದ್ರು ಒಂದು ಸೀನ್ನ ಶೂಟ್ ಮಾಡಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಬಟ್ ಇಲ್ಲಿ ಇವ್ರು ಮಾಡಿದ್ದು ಕಂಪ್ಲೀಟ್ ಡಿಫ್ರೆಂಟ್. ಸಿನಿಮಾದ ಪ್ರೊಡ್ಯೂಸರ್, ಸಿನಿಮಾದ ಡೈರೆಕ್ಟರ್, ಸಿನಿಮಾದ ಹೀರೋ, ಸಿನಿಮಾದ ಟೆಕ್ನಿಕಲ್ ವಿಚಾರ, ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಸಿನಿಮಾ ಯಾವ ಥರ ಕ್ವಾಲಿಟಿಯಾಗಿ ಇರುತ್ತೆ ಅಂತ ಕೆಲವೊಂದು ಮೋಷನ್ ಪೋಸ್ಟರ್ಸ್ಗಳನ್ನ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದರು. ಆ ವಿಡಿಯೋ ಸೆಪ್ಟೆಂಬರ್ 2, 2024 ಸುದೀಪ್ ಸರ್ ಬರ್ತ್ಡೇ ದಿನ ಒಂದು ಸ್ಪೆಷಲ್ಲಾಗಿ ಅನೌನ್ಸ್ಮೆಂಟ್ ಆಯಿತು. ಸೊ ಸಿನಿಮಾನ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್ ಅಂದರೆ ಹನುಮಾನ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದಂಥ ನಿರ್ಮಾಪಕರು ಬಿಲ್ಲಾ ರಂಗ ಭಾಷಾ ಸಿನಿಮಾನ ಪ್ರೊಡ್ಯೂಸ್ ಮಾಡೋಕ್ಕೆ ಮುಂದಾದರು. ಈ ಸಿನಿಮಾದ ಪ್ರೊಡ್ಯೂಸರ್ಸ್ ನಿರಂಜನ್ ರೆಡ್ಡಿ ಮತ್ತು ಚೈತನ್ಯ ರೆಡ್ಡಿ. ದೇ ಬೋತ್ ಆರ್ ಫ್ರಮ್ ಹೈದರಾಬಾದ್, ಅಂದರೆ ತೆಲುಗು ಸಿನಿಮಾ ಇಂಡಸ್ಟ್ರಿಯಿಂದ ಬಂದಿದ್ದಾರೆ. ಅಂದಾಗೆ ಸಿನಿಮಾದ ಟೈಟಲ್ ವಿಚಾರಕ್ಕೆ ಬಂದರೆ ಬಿಲ್ಲಾ ರಂಗ ಭಾಷಾ, ಬಿ ಫಾರ್ ಬಿಲ್ಲಾ ಕ್ರಿಶ್ಚಿಯನ್ ವರ್ಡ್ ಮತ್ತು ರಂಗ ಫಾರ್ ಹಿಂದೂ, ಭಾಷಾ ಫಾರ್ ಮುಸ್ಲಿಂ. ಸೊ ಇಲ್ಲಿ 3 ಧರ್ಮ, 3 ಜನಾಂಗ ಅಥವಾ 3 ವ್ಯಕ್ತಿತ್ವ ಇರೋವಂಥ ಕ್ಯಾರೆಕ್ಟರ್ಸ್ ಇರ್ಬೋದು, ಅಥವಾ ಸುದೀಪ್ ಸರ್ 3 ಶೇಡ್ಗಳಲ್ಲಿ ಕಾಣಿಸ್ಕೋತಾ ಇರ್ಬೋದು, ಅಥವಾ ಒಬ್ಬರೇ 3 ಪಾತ್ರನೂ ನಿಭಾಯಿಸ್ತಾ ಇರ್ಬೋದು. ಸೊ ಈ ಪೋಸ್ಟರ್ನಲ್ಲಿ ಕೆಲವೊಂದು ವಿಷಯಗಳನ್ನ ಸಿನಿಮಾ ತಂಡದವರೇ ಬಿಟ್ಕೊಟ್ಟಿದ್ದಾರೆ. ಸೊ ಬಿಲಿ ಅಲ್ಲೊಂದು ಕಮಲ ಇದೆ. ಕಮಲ ಸ್ಟ್ಯಾಂಡ್ ಫಾರ್ ಬ್ರಹ್ಮ ಸೃಷ್ಟಿಕರ್ತ ಆಗಿರ್ತಾನೆ. ಪ್ಲಸ್ ಬ್ರಹ್ಮ ಒಂದಷ್ಟು ಅಂಶಗಳನ್ನ ಈ ಸಿನಿಮಾದಲ್ಲಿ ಮೆಟಾಫರಿಕ್ ಆಗಿ ಅಥವಾ ಒಂದು ಲೇಯರ್ನಲ್ಲಿ ಕಟ್ಕೊಡ್ತಾ ಇರಬಹುದು. ನೆಕ್ಸ್ಟ್ ರಂಗ, 6ರಲ್ಲಿ ನೀವು ಸುದರ್ಶನ ಚಕ್ರನ ಗಮನಿಸ್ಬೋದು. ಸುದರ್ಶನ ಚಕ್ರ ಬಂದು ಶ್ರೀಕೃಷ್ಣ ಪರಮಾತ್ಮ ಅದನ್ನು ಬಳಕೆ ಮಾಡಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ವಿಷ್ಣುವಿನ ಅವತಾರದಲ್ಲಿ ಒಬ್ಬರಾಗಿರ್ತಾರೆ. ಇಲ್ಲಿ ವಿಷ್ಣುವಿನ ಒಂದಷ್ಟು ಅಂಶಗಳು, ವಿಷ್ಣುವಿನ ಒಂದಷ್ಟು ತತ್ವಗಳು ಮತ್ತು ವಿಷ್ಣುವಿನ ಒಂದಷ್ಟು ಮೌಲ್ಯಗಳನ್ನ ಈ ಪಾತ್ರ ನಿಭಾಯಿಸ್ಬೋದು ಅಂತ ನನ್ನ ಅನಿಸಿಕೆ. ನೆಕ್ಸ್ಟ್ ಭಾಷಾ, ಒಂದು ಹುಟ್ಟಾಗಿದೆ, ಅದ್ರ ಮಧ್ಯದಲ್ಲಿ ಆ ಜೀವನ ನಡೆಸೋ ಥರ ಒಂದು ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಲಾಸ್ಟ್ ಬಂದರೆ ಡಿಸ್ಟ್ರಾಯ್, ಶಿವ. ಸೊ ಅಲ್ಲಿ ಶಿವನ ಕೈಯಲ್ಲಿರೋ ತ್ರಿಶೂಲದ ಲೋಗೋ ಅಥವಾ ಸಿಂಬಲ್ ಬಿಯಲ್ಲಿ ಇಂಪುಟ್ ಮಾಡಿದ್ದಾರೆ. ಸೊ ಇದು ನಮ್ಮ ಇಂಡಿಯನ್ ಮೈಥಾಲಜಿ ಅಥವಾ ನಮ್ಮ ದೇವರುಗಳ ಬಗ್ಗೆ ಮತ್ತು ನಮ್ಮ ದೇವರುಗಳ ಕೆಲವೊಂದು ಅಂಶಗಳನ್ನ ಮೆಟಾಫರಿಕ್ ಆಗಿ ಅಥವಾ ಒಂದು ಲೇಯರಲ್ಲಿ ಅದನ್ನು ಕಟ್ಕೊಡ್ತಾ ಇರ್ಬೋದು. ಸಿನಿಮಾದ ಒಂದು ಟೈಟಲಲ್ಲೇ ಇಷ್ಟು ವಿಷಯಗಳನ್ನ ಅನೂಪ್ ಭಂಡಾರಿ ಅವರು ಮತ್ತು ಅವ್ರ ತಂಡದವರು ಕಟ್ಕೊಟ್ಟಿದ್ದಾರೆ ಅಂದರೆ ಜಸ್ಟ್ ಇಮ್ಯಾಜಿನ್ ಸಿನಿಮಾನ ಇನ್ಯಾವ ರೇಂಜಲ್ಲಿ ಕಟ್ಕೊಡ್ತಾ ಇರ್ಬೋದು. ಸಿನಿಮಾ ಶುರು ಆಗೋಕ್ಕಿಂತ ಮುಂಚೆ ಸುದೀಪ್ ಸರ್ದು ಒಂದು ಲುಕ್ ಬಿಟ್ಟಿದ್ರು, ಅಂದರೆ ಈ ಫುಲ್ ಐಸ್ ಏಜಲ್ಲಿ ಇರೋ ಥರದ್ದು ಒಂದು ಲುಕ್. ಸೊ ಈ ಸಿನಿಮಾದ ಆ ಲುಕ್ ಏನು ರೆಫರೆನ್ಸ್ ಕೊಡುತ್ತೆ ಅಂದರೆ ಬಿಲ್ಲಾ ಕ್ಯಾರೆಕ್ಟರ್ ಏನಿದೆ ಆ ರೆಫರೆನ್ಸು ಅಲ್ಲಿ ಕಾಣಿಸ್ತಾ ಇದೆ. ಸೊ ಒಂದಷ್ಟು ಹಿಮಾಲಯ ಪರ್ವತಗಳಲ್ಲಿ ಡೆಸ್ಟ್ರಾಯ್ ಆಗಿರೋ ರೆಕಗ್ನೈಸ್ ಬಿಲ್ಡಿಂಗ್ ಅಥವಾ ಸ್ಟ್ರಕ್ಚರ್ ಮಧ್ಯದಲ್ಲಿ ಒಬ್ಬ ಬಾವುಟ ಇಟ್ಕೊಂಡು ನಿಂತಿದ್ದಾನೆ. ಸೊ ಆ ಬಾವುಟದಲ್ಲೂ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲೊಂದು ತ್ರಿಶೂಲದ ಲೋಗೋ ಇದೆ. ಈ ತ್ರಿಶೂಲದ ಲೋಗೋ ನೋಡಿದ್ರೆ ಅದು ಭಾಷಾ ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗ್ತಾ ಇದೆ. ಮತ್ತು ಇದೇ ಲೋಗೋ ರಂಗ ಅನ್ನೋ ಪೋಸ್ಟರಲ್ಲಿ ಕೂಡ ಇತ್ತು.
ಸೊ ಈ ಎಲ್ಲ 3 ಸಿಂಟಮ್ಸ್ ನೋಡಿದ್ರೆ ಈ ತ್ರಿಶೂಲ ಅನ್ನೋದು ಒಂದು ಕಿಂಗ್ಡಮ್ ಆಗಿರ್ಬೋದು ಅಥವಾ ಒಂದು ಜನಾಂಗದ ಸಿಂಬಲ್ ಆಗಿರ್ಬೋದು. ಮತ್ತು BRB ಸಿನಿಮಾ ಸ್ಟಾರ್ಟ್ ಆಗಿದ್ದು ಮೊದಲು ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಇಂಟೀರಿಯರ್ ಸೆಟ್ ವರ್ಕ್ನ ಹಾಕಿ ಸಿನಿಮಾ ಸ್ಟಾರ್ಟ್ ಮಾಡಿದ್ರು. ಆಲ್ಮೋಸ್ಟ್ 7 to 10 days ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಶೂಟಿಂಗ್ ಮಾಡಿದ್ರು. ಅದಾದಮೇಲೆ ಅನ್ನಪೂರ್ಣ ಸ್ಟುಡಿಯೋಸ್ ಅಥವಾ ರಾಮೋಜಿ ಫಿಲಮ್ ಸಿಟಿ ಈ 2 ಸ್ಟುಡಿಯೋದಲ್ಲಿ ಒಂದರಲ್ಲಿ ಸಿನಿಮಾದ 18ರಿಂದ 25 ದಿನಗಳ ಕಾಲ ಶೂಟಿಂಗ್ ಮಾಡಿ ಸ್ಟಾಪ್ ಮಾಡಿದ್ರು. ಬಿಕಾಸ್ ಸಿನಿಮಾದ ಆರ್ಟ್ ವರ್ಕ್ ಕೆಲಸಗಳು ತುಂಬ ಇದೆ. ಒಂದು ಸೆಕೆಂಡ್, ಈ ಸಿನಿಮಾ ಅವಾಗಲೇ ಹೇಳೋ ಥರ ಯಾವುದು ಕೂಡ ಪರ್ಚೇಸ್ ಮಾಡಿ ತೊಗೊಂಬಂದು ಯೂಸ್ ಮಾಡೋಕ್ಕಾಗಲ್ಲ. ಎಲ್ಲನೂ ನಾವೇ ರೀಕ್ರಿಯೇಟ್ ಮಾಡೋದ್ರಿಂದ ಮತ್ತು ಇನ್ನೊಂದು ಫ್ಯೂಚರಿಸ್ಟಿಕ್ ಸಿನಿಮಾ ಆಗಿರೋದ್ರಿಂದ ಜಾಸ್ತಿ ಟೈಮ್ ಬೇಕು. ಅನೂಪ್ ಭಂಡಾರಿ ಅವರ ವಿಷನ್ ತಕ್ಕನಾಗೆ ಕೆಲಸ ಮಾಡೋವಂಥ ಆರ್ಟ್ ಡೈರೆಕ್ಟರ್ ಬೇಕು. ಬಿಕಾಸ್ ಇವ್ರ ವಿಷನ್ಗೆ ಅವ್ರು ಮ್ಯಾಚ್ ಮಾಡಿದ್ರೆ ಮಾತ್ರ ಆ ಔಟ್ಪುಟ್ ಅಷ್ಟು ಚೆನ್ನಾಗಿ ಬರುತ್ತೆ. ಪ್ಲಸ್ CG ಮತ್ತು VFX ವರ್ಕ್ ಕೂಡ ಅತ್ಯುತ್ತಮವಾಗಿ ಮಾಡಲೇಬೇಕಾಗಿರೋವಂಥ ಪರಿಸ್ಥಿತಿ. ಮತ್ತು ಸಿನಿಮಾ ಸ್ಟಾಪ್ ಆಯಿತು, ಅದಾಯಿತು ಇದಾಯಿತು ಇದೆಲ್ಲ ಬಂತು, ಬಟ್ ಅದೇನೂ ಆಗಿಲ್ಲ. ಸಿನಿಮಾ ಅದಕ್ಕೆ ಆದಂಥ ಒಂದಷ್ಟು ಟೈಮ್ ತೊಗೊಂಡಿದೆ. 7 ವರ್ಷದಿಂದ ಅನೂಪ್ ಭಂಡಾರಿ ಅವರು 7 ವರ್ಷದ ಟೈಮ್, ಶ್ರಮ ಪ್ರತಿಯೊಂದು ಈ ಸಿನಿಮಾಗೆ ಇನ್ವೆಸ್ಟ್ ಮಾಡಿದ್ದಾರೆ. ಈ ಸಿನಿಮಾ ಖಂಡಿತವಾಗಿಯೂ ಶುರು ಮಾಡ್ತಾರೆ. ಎಲ್ಲ ಸೆಟ್ ವರ್ಕ್ ಕೆಲಸಗಳು ಮುಗಿದ ಮೇಲೆ ಪ್ರಾರಂಭ ಆಗುತ್ತೆ. ಸೊ ಆ ಗ್ಯಾಪಲ್ಲಿ ಕಿಚ್ಚ 47 ಸಿನಿಮಾ ಸುದೀಪ್ ಸರ್ ಶುರು ಮಾಡಿದ್ದಾರೆ. ಇನ್ನೊಂದು ಸರ್ಪ್ರೈಸಿಂಗ್ ವಿಚಾರ ಏನಪ್ಪ ಅಂದರೆ, ಮೊನ್ನೆ ಒಂದು ಅನೌನ್ಸ್ಮೆಂಟ್ ಆಯಿತು. ಬಿಲ್ಲರಂಗ ಭಾಷಾ ಸಿನಿಮಾದ ಇನ್ನೊಂದು ಪೋಸ್ಟರ್ ಸುದೀಪ್ ಸರ್ ಬರ್ತಡೆಗೆ ರಿಲೀಸ್ ಮಾಡ್ತೀವಿ ಅಂತ. ಆ ಪೋಸ್ಟರಲ್ಲಿ ಕೂಡ ತ್ರಿಶೂಲದ ಲೋಗೋ ಇದೆ. ಸೊ ಅಲ್ಲಿ ನನಗನ್ನಿಸ್ತಾ ಇರೋದು ಇದು ಭಾಷಾ ಅನ್ನೋ ಕ್ಯಾರೆಕ್ಟರ್ನ ರಿವೀಲ್ ಮಾಡ್ತಾ ಇರ್ಬೋದು. ಅಂದಾಗೆ ಈ ಸಿನಿಮಾ ಭಾರತದ 5 ಭಾಷೆ ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಒಂದು ಸೆಕೆಂಡ್ ಥಿಂಗ್, ನನಗೇನೋ ಒಂದು ಸ್ಟ್ರಾಂಗ್ ಬಿಲೀವ್ ಇದೆ ಈ ಸಿನಿಮಾದ ಛಾಯಾಗ್ರಾಹಕ DOP ಆಗಿ ವಿಲಿಯಂ ಡೇವಿಡ್ ಅವರು ಕೆಲಸ ಮಾಡ್ತಾ ಇರ್ಬೋದು. ಮತ್ತು ಅಜನೀಶ್ ಲೋಕನಾಥ್ ಅವರು ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ಸೊ ಇದು ಒಬ್ಬ ಡೈರೆಕ್ಟರ್ಗೆ ಚಾಲೆಂಜಿಂಗ್ ಅನ್ನೋಕ್ಕಿಂತ ಹೆಚ್ಚಾಗಿ ಇಡೀ ತಂಡಕ್ಕೆ ಚಾಲೆಂಜಿಂಗ್ ಆಗಿದೆ. ಬೇರೆ ಲ್ಯಾಂಗ್ವೇಜಲ್ಲಿ ಫ್ಯೂಚರಿಸ್ಟಿಕ್ ಸಿನಿಮಾ ಬಂದಾಗ ನಾವೆಷ್ಟು ಎಂಜಾಯ್ ಮಾಡಿದ್ದೀವಿ, ಖುಷಿ ಪಟ್ಟಿದ್ದೀವಿ. ಸೊ ನಮ್ಮಲ್ಲಿ ಒಂದು ಸಿನಿಮಾ ಆಗ್ತಾಯಿದೆ ಅಂದರೆ ನಾವೆಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಬೇಕು. ಪ್ಲಸ್ ಆ ಸಿನಿಮಾ ಆದಷ್ಟು ಬೇಗ ತೆರೆ ಮೇಲೆ ಬರೋ ಥರ ನಾವೆಲ್ಲ ಸಿನಿಮಾ ಟೀಮ್ಗೆ ಸಪೋರ್ಟ್ ಮಾಡಬೇಕು. ಇದಷ್ಟು ಬಿಲ್ಲರಂಗ ಭಾಷಾ ಸಿನಿಮಾದ ಕೆಲವು ಮಾಹಿತಿಗಳು, ಕೆಲವು ಪೋಸ್ಟರ್ಗಳನ್ನ ಡಿಕೋಡ್ ಮಾಡಿರೋದು. ಸುದೀಪ್ ಸರ್ ಬರ್ತ್ಡೇಗೆ ರಿಲೀಸ್ ಆಗ್ತಾ ಇರೋವಂಥ ಪೋಸ್ಟರು ಮತ್ತು ಸುದೀಪ್ ಸರ್ ಬರ್ತ್ಡೇ ದಿನ ಒಂದಷ್ಟು ಸಿನಿಮಾಗಳ ಅನೌನ್ಸ್ಮೆಂಟ್ ಇದೆ. ಇದನ್ನೆಲ್ಲನೂ ಒಂದು ವಿಡಿಯೋ ಮಾಡಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಇಷ್ಟೊತ್ತು ಕೇಳಿದ್ದೀರಾ ಅಂದರೆ ತುಂಬ ಥ್ಯಾಂಕ್ಸ್. ಹಾಗೆ ಸ್ವಲ್ಪ ಜನ ಹೊಸ್ದಾಗಿ ಬಂದಿರೋರಿದ್ದರೆ ಸಬ್ಸ್ಕ್ರೈಬ್ ಆಗಿ. ಮತ್ತು ನಿಮಗೆ BRB ಅಂತ ಕೇಳಿದ ತಕ್ಷಣ ಏನು ಅನಿಸುತ್ತೆ ಮತ್ತು BRB ಬಗ್ಗೆ ನಿಮ್ಗೇನಾದ್ರು ಮಾಹಿತಿಗಳು ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತಷ್ಟು ಸಿನಿಮಾ ಮಾಹಿತಿಗಳಿಗಾಗಿ ರಾಜಧಾನಿ ಐಕ್ಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಹರಸಿ ಹಂಚಿ ಬೆಳೆಸಿ. ಧನ್ಯವಾದಗಳು.